ಒಮ್ಮೆ ಲೈಫಲ್ಲಿ ಸೋತ್ರ ಮತ್ತೆ ಎದ್ದು ನಿಲ್ಲಿ. ಸ್ಲೋ ಆದರೂ ಪರವಾಗಿಲ್ಲ, ಸ್ಟಾಪ್ ಆಗಕ್ಕೆ ಹೋಗಬೇಡಿ. ಓಕೆನಾ? ನಮಸ್ಕಾರ ಎಲ್ರಿಗೂ. ಇವತ್ತು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ. ಯಾವುದೋ ಟಾಪಿಕ್ ಅಂದರೆ ವಿಲ್ ಪವರ್, ಮನೋಬಲ, ಅಂದರೆ ನಮ್ಮ ಮನಸ್ಸಿಗೆ ಗಟ್ಟಿತನದ ಬಗ್ಗೆ. ಸೊ ಎಷ್ಟೊಂದು ಸರಿ ನಾವು ಒಂದು ಒಳ್ಳೆಯ ಕೆಲಸ ಶುರು ಮಾಡ್ತೇವೆ. ಅಂದರೆ ಬೆಳಗ್ಗೆ ಬೇಗ ಹೇಳ್ತೇವೆ, ನಾಳೆಯಿಂದ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊತೀವಿ, ಡೈಲಿ ಪ್ರತಿದಿನ 1 ಗಂಟೆ ಓದೋಣ, ಇನ್ನು ಮುಂದೆ ನಾವು ಜಂಕ್ ಫುಡ್ ತಿನ್ನೋದೇ ಬೇಡ, ನಮ್ಮ ಹೆಲ್ತ್ ಕಡೆ ಗಮನ ಕೊಡಬೇಕು ಅಂತ ಅಂದ್ಕೊತೀವಿ. ಸೊ 2 ದಿನ ಅನ್ನೋಷ್ಟರಲ್ಲಿ ಅಯ್ಯೋ ನನ್ನ ಕೈಲಿ ಆಗ್ತಿಲ್ಲ, ನಾಳೆ ಮಾಡಿದರೆ ಆಯಿತು ಅಂತ ಹೇಳ್ತೀವಿ. ಅಯ್ಯೋ ನನ್ನ ಕೈಲಿ ಆಗ್ತಿಲ್ಲ ಅಂತಂದರೆ ನಮ್ಮ ಹತ್ರ ಸಾಮರ್ಥ್ಯ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಟ್ ಏನು ಗೊತ್ತಾ, ನಾವು ಡಿಸಿಷನ್ ತೊಗೊಳೋದನ್ನ ಕಲ್ತಿದ್ದೀವಿ, ಬಟ್ ಆ ಡಿಸಿಷನ್ಗೆ ನಾವು ಸ್ಟಿಕ್ಕನ್ ಆಗ್ತಾ ಇಲ್ಲ. ಅದನ್ನೇ ನಾವು ವಿಲ್ ಪವರ್ ಅಂತ ಹೇಳ್ತೇವೆ ವೀಕ್ಷಕ. ವಿಲ್ ಪವರ್ ಅಂದರೆ ಏನು? ಯಾವಾಗಲೂ ಖುಷಿಯಾಗಿ ಮೋಟಿವೇಶನ್ ಆಗಿ ಇರೋದಲ್ಲ. ನಮ್ಗೆ ಇಷ್ಟ ಇಲ್ಲದಿದ್ದರೂ ನಮ್ಮ ಗೋಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದ್ರೆ, ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ನಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದೇ ವಿಲ್ ಪವರ್. ಸೊ ಫಾರ್ ಎಕ್ಸಾಂಪಲ್, ನೀವು ಮಾರ್ನಿಂಗ್ ಅಲಾರಾಮ್ ಇಟ್ಟಿರ್ತೀರ, ನಿಮ್ಮ ಮನಸ್ಸು ಹೇಳುತ್ತೆ ಇನ್ನು 5 ಮಿನಿಟ್ಸ್ ಮಲ್ಕೋ ಅಂತಂದು ನೀವು ಎದ್ಬಿಡ್ತೀರ. ಅದೇ ವಿಲ್ ಪವರ್. ಎಕ್ಸಸೈಸ್ ಮಾಡೋಕ್ಕೆ ಮನಸ್ಸಿಲ್ಲ ಆದರೂ 20 ಮಿನಿಟ್ಸ್ ಮಾಡ್ತೀರಾ, ಅದೇ ವಿಲ್ ಪವರ್. ನಿಮಗೆ ಸ್ವೀಟ್ ತಿನ್ನೋಕ್ಕೆ ತುಂಬ ಆಸೆ ಆಗ್ತಿರುತ್ತೆ, ಇಲ್ಲ ನನ್ನ ಹೆಲ್ತ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಅಂತೀರಲ್ವ, ಅದೇ ವಿಲ್ ಪವರ್ ವೀಕ್ಷಕರೇ. ವಿಲ್ ಪವರ್ ಕಡಿಮೆ ಆಗಲಿಕ್ಕೆ ರೀಸನ್ ಏನು? ಬಹಳ ಜನ ಅನ್ಕೊತಾರೆ ನನಗೆ ವಿಲ್ ಪವರೇ ಇಲ್ಲ ಅಂತಂದು. ಅದು ತಪ್ಪು ವೀಕ್ಷಕರೇ. ವಿಲ್ ಪವರ್ ಅನ್ನೋದು ಒಂದು ಮಸಲ್ ಥರ. ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದನ್ನು ಕೂಡ ಸ್ಟ್ರಾಂಗ್ ಆಗುತ್ತೆ. ಲೈಕ್ ಎಲ್ಲರಿಗೂ ಒಂದೇ ದಿನದಲ್ಲಿ ಡಿಸಿಪ್ಲಿನ್ ಆಗಿ ಇರಬೇಕಂತಂದರೆ ಆಗಲ್ಲ. ಸೊ ಸ್ಮಾಲ್ ಹ್ಯಾಬಿಟ್ಸಿಂದ ನೀವು ಕಲಿತಾ ಹೋಗ್ಬೋದು. ನೀವು ಡೈಲಿ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀರಿಯಪ್ಪ ಅಂತಂದರೆ ನಿಮ್ಮ ಬ್ರೈನ್ಗೆ ಮೆಸೇಜ್ ಆಗುತ್ತೆ, ಓ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದು. ಸೊ ಅವಾಗೇನು ಸಣ್ಣ ಸಣ್ಣ ಹ್ಯಾಬಿಟ್ಸಿಂದ ನೀವು ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ರೂಢಿಸ್ಕೋಬೋದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಒಂದು ಕೊಟೇಶನೇ ಇದೆ ಅಲ್ವಾ. ಸೊ ಹಾಗಾಗಿ ವಿಲ್ ಪವರ್ ಅನ್ನೋದು ನಾವು ಯಾವತ್ತೂ ಕಡಿಮೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ನಮ್ಮಲ್ಲೇ ಇರುತ್ತೆ. ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸ್ಟ್ರಾಂಗ್ ಮಾಡ್ಕೊಬೇಕು. ನೀವು ಯಾವ ರೀತಿ ವಿಲ್ ಪವರ್ನ ಹೆಚ್ಚಿಸ್ಕೊಬೇಕು? ಮೊದಲನೇ ಸ್ಟೆಪ್, ದೊಡ್ಡ ಗುರಿ ಇಟ್ಕೊಂಡ್ಬಿಟ್ಟು ಎದುರಕ್ಕೆ ಹೋಗಬೇಡಿ. ಅಂದರೆ ಪ್ರತಿದಿನ 2 ಗಂಟೆ ನಡೀತೀನಿ ಅಂತ ಆ ರೀತಿ ಅಂದ್ಕೊಬೇಡಿ. ಸೊ ಅದು ಸಾಧ್ಯವಾಗಲಿದ್ರೆ ನಿಮ್ಮ ಕಾನ್ಫಿಡೆನ್ಸ್ನ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಇವತ್ತು 5 ನಿಮಿಷ ನಡೀತಾನೆ, ನಾಳೆ 10 ನಿಮಿಷ ನಡೀತಾನೆ, ಸೊ ನಾಳೆದು 20 ನಿಮಿಷ ನಡೀತಾನೆ. ಸೊ ಆ ರೀತಿ ನೀವು ಚಿಕ್ಕ ಇದರಿಂದ ನೀವು ಹ್ಯಾಬಿಟ್ಸ್ನ ಫಾಲೋ ಮಾಡ್ಕೊಂಡು ಹೋದರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ ನಿಮ್ಮ ಗೆಲುವಿಗೆ ಒಂದು ದಾರಿ ಆಗುತ್ತೆ ವೀಕ್ಷಕರೇ. ನಿಮ್ಮ ವಿಲ್ ಪವರ್ ಅನ್ನೋದು ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಸಣ್ಣದ್ರಿಂದನೇ ಯಾವಾಗಲೂ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾವಾಗಲೂ ಮೋಟಿವೇಶನ್ಗಾಗಿ ಕಾಯಕ್ಕೆ ಹೋಗ್ಬೇಡಿ. ಲೈಕ್ ಯಾವ ರೀತಿ ಅಂತಂದರೆ, ಮೋಟಿವೇಶನ್ ತಗೊಂಡಾಗಷ್ಟೇ ನಾನು ಎಕ್ಸಸೈಸ್ ಮಾಡ್ತೀನಿ, ಮೂಡ್ ಇದ್ದಾಗಷ್ಟೇ ಓದ್ತೇನೆ, ಮೂಡ್ ಬಂದಾಗಷ್ಟೇ ನಾನು ಕೆಲಸಗಳನ್ನು ಮಾಡ್ತೀನಿ ಅಂತ ನೀವು ಅದರ ಮೇಲೆ ಡಿಪೆಂಡ್ ಆದರೆ ಪ್ರತಿದಿನ ಮೋಟಿವೇಶನ್ ಒಂದೇ ಥರ ಇರಲ್ಲ ಅಲ್ವಾ. ಸೊ ಹಾಗಾಗಿ ಡಿಸಿಪ್ಲಿನ್ ಇದ್ದರೆ ಸಾಕು ನಿಮಗೆ. ಸೊ ಇವತ್ತು ನಾನು ಎಕ್ಸಸೈಸ್ ಮಾಡ್ತೀನಿ ಅಂತಂದರೆ ಮಾಡಿಬಿಡಬೇಕು. ನೀವು ಡೈಲಿ ವಾಕಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂದರೆ ಡೈಲಿ ನೀವು ಸ್ಟಾರ್ಟ್ ಮಾಡ್ಕೊತ ಹೋಗಬೇಕು. ನಿಮ್ಮ ಮೂಡ್ ಸರಿ ಇದ್ದಾಗಷ್ಟೇ ನಾನು ಓದ್ತೀನಿ, ನೀವು ನಮ್ಮ ಮೂಡ್ ಸರಿ ಇದ್ದಾಗಷ್ಟೇ ಕೆಲಸ ಮಾಡ್ತೀನಿ ಅಂದರೆ ಅದನ್ನು ವಿಲ್ ಪವರ್ ಅನ್ನಲ್ಲ. ಸೊ ಒಂದು ಡಿಸಿಪ್ಲಿನ್ ಇರಬೇಕು, ನೀವು ಅದನ್ನೇ ಡೈಲಿ ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ಅದನ್ನೇ ವಿಲ್ ಪವರ್ ಅಂತ ಹೇಳ್ತಾರೆ. 3rd ಟಿಪ್, ಟೆಂಪ್ಟೇಷನ್ ಕಡಿಮೆ ಮಾಡ್ಕೊಬೇಕಾಗುತ್ತೆ ನೀವು. ವಿಲ್ ಪವರ್ ಅಂದರೆ ಯಾವಾಗಲೂ ಟೆಂಪ್ಟೇಷನ್ ಜೊತೆ ಫೈಟ್ ಮಾಡೋದಲ್ಲ ವೀಕ್ಷಕರೇ. ಟೆಂಪ್ಟೇಷನ್ ಕಡಿಮೆ ಮಾಡಬೇಕಂದ್ರೆ ಕಣ್ಣಿಗೆ ಕಾಣ್ದಾಗೆ ದೂರ ಇಟ್ಬಿಡಿ. ಫಾರ್ ಎಕ್ಸಾಂಪಲ್ ಯಾವ ರೀತಿ ಅಂದರೆ, ನಾನು ಸ್ವೀಟ್ ತಿನ್ನಲ್ಲ ಅನ್ನೋದು, ಮನೆ ತುಂಬ ಚಿಪ್ಸು ಚಾಕ್ಲೇಟ್ಸ್ ಇಟ್ಕೊಳ್ಳೋದು. ಸೊ ಅದರಿಂದ ನಾವು ತಿನ್ನಲ್ಲ ಅನ್ನೋದು ಮನೆ ತುಂಬ ಇಟ್ಕೊಳ್ಳೋದು, ಅದು ಒಂದು ರೀತಿ ಫೈಟ್ ಮಾಡ್ದಂಗೆ ಅಲ್ವಾ. ಆ ಚಿಪ್ಸು ಚಾಕ್ಲೇಟ್ಸ್ ಎಲ್ಲ ಮನೆಗೆ ತರೋಕ್ಕೆ ಹೋಗಬೇಡಿ. ಆವಾಗ ನಿಮ್ಮ ಟೆಂಪ್ಟೇಷನ್ ಕಡಿಮೆ ಆಗುತ್ತೆ, ಒಳ್ಳೆಯೂ ಆಗುತ್ತೆ. ಅದೇ ರೀತಿ ನಿಮ್ಗೇನಾದರೂ ಮೊಬೈಲಿಂದ ಟೈಮ್ ವೇಸ್ಟ್ ಆಗ್ತಿದೆ ಅಂತಂದರೆ ನೋಟಿಫಿಕೇಷನ್ ಆಫ್ ಮಾಡಿ, ಸ್ವಲ್ಪ ಫೋನ್ ದೂರ ಇಡಿ ನೀವು ಕೆಲಸ ಮಾಡಬೇಕಾದ್ರೆ. ಯಾವಾಗಲೂ ವಿಲ್ ಪವರ್ ಅಂದರೆ ಟೆಂಪ್ಟೇಷನ್ ಮೇಲೆ ಇರೋಕ್ಕಾಗಲ್ಲ, ನಿಮ್ಮ ಎನ್ವಿರಾನ್ಮೆಂಟು ಕೂಡ ಸಮೇತ ಡಿಪೆಂಡ್ ಆಗಿರುತ್ತೆ ವೀಕ್ಷಕರೇ. ಲಾಸ್ಟಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಲೈಫಲ್ಲಿ ಪರಿಸ್ಥಿತಿ ಯಾವಾಗಲೂ ಒಂದೇ ರೀತಿ ಇರಲ್ಲ. ಕೆಲವೊಮ್ಮೆ ಫೇಲ್ಯೂರ್ ಆಗ್ತೀವಿ, ಕೆಲವೊಮ್ಮೆ ಜನ ನಮ್ಮನ್ನು ಡಿಸ್ಕರೇಜ್ ಮಾಡ್ತಾರೆ, ಕೆಲವೊಮ್ಮೆ ನಮ್ಮ ಮನಸ್ಸೇ ನಮ್ಮ ಮಾತು ಕೇಳಲ್ಲ. ಆ ಟೈಮಲ್ಲಿ ನೀವು ಒಂದು ನೆನ್ಪಿಟ್ಕೊಬೇಕು, ನನ್ನಿಂದ ಏನೂ ಆಗಲ್ಲ ಅಂತ ಹೇಳೋಕ್ಕೆ ಹೋಗ್ಬೇಡಿ, ನಾನು ಪ್ರಯತ್ನ ಮಾಡ್ತೇನೆ ಅಂತ ನೀವು ಬದಲಾಯಿಸಬೇಕಾಗುತ್ತೆ ವೀಕ್ಷಕರೇ. ಒಮ್ಮೆ ಲೈಫಲ್ಲಿ ಸೋತ್ರ ಮತ್ತೆ ಎದ್ದು ನಿಲ್ಲಿ. ಸ್ಲೋ ಆದರೂ ಪರವಾಗಿಲ್ಲ, ಸ್ಟಾಪ್ ಆಗಕ್ಕೆ ಹೋಗಬೇಡಿ. ಓಕೆನಾ? ನೀವು ಪ್ರತಿದಿನ ಚಿಕ್ಕ ಒಂದು ಡಿಸಿಷನ್ನೇ ನಿಮ್ಮ ಲೈಫನ್ನೇ ಬದಲಾಯಿಸ್ಬೋದು. ಲೈಫಲ್ಲಿ ದೊಡ್ಡದಾಗಿ ಒಂದು ಟೈಮೇ ಮಿರಾಕಲ್ ಆಗಬೇಕಂತ ಆಗಿಲ್ಲ.
ನೀವು ಡೈಲಿ ಏನೇನು ಹ್ಯಾಬಿಟ್ಸ್ ಪ್ರಾಕ್ಟೀಸ್ ಮಾಡ್ಕೊತ ಹೋಗ್ತೀರಾ ಅದೇ ನಿಮಗೆ ವಿಲ್ ಪವರ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾವತ್ತೂ ನನ್ನ ಕೈಲಾಗಲ್ಲ ಅಂತ ನೀವು ಡಿಸಿಷನ್ ತಗೊಳಕ್ಕೆ ಹೋಗ್ಬಿಡಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನೀವೇನು ವಿಲ್ ಪವರ್ ಚೇಂಜ್ ಮಾಡ್ಕೊಂಡ್ರಿ ಅಂತಂದು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ವೀಕ್ಷಕರೇ. ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ನಮ್ಮ ಚಾನಲ್ ಯಾರು ಹೊಸ್ತಾಗಿ ನೋಡ್ತಿದ್ದೀರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಧನ್ಯವಾದಗಳು ವೀಕ್ಷಕರೇ.